ಈ ಸಿಸಿ ರಸ್ತೆಯ ಭೂಮಿ ಪೂಜಾ ಸಮಾರಂಭದ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ಈ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಪಕ್ಷದ ಯುವ ಮುಖಂಡರಾದ ನರಸಿಂಹ ಪ್ರಸಾದ್ ತಿವಾರಿ ಅವರೇ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅತ್ಯಂತ ಮಾರ್ಮಿಕವಾಗಿ ಮಾತನಾಡಿರುವಂತಹ ಈ ಭಾಗದ ಹಿರಿಯ ನಾಯಕರು ಮತ್ತು ಆತ್ಮೀಯರಾದ ಮೈದೂರ್ ಸಾಬ್ ಕಣ್ಣಿ ಅವರೇ, ನಿಂಗನಗೌಡ ಪಾಟೀಲ್ ರವರೇ, ನಮ್ಮ PKPS ಬ್ಯಾಂಕಿನ ಮೋಟಿಗೆ ಅಧ್ಯಕ್ಷರಾದ ಯುವನಗೌಡ ಪಾಟೀಲ್ ರವರೇ, ಗ್ರಾಮದ ಹಿರಿಯರು ಮತ್ತು ಮಾರ್ಗದರ್ಶಕರಾದ ಸಿದ್ದಣ್ಣ ಸಾವ್ಕಾರ್ ಮಸಳಿ ಅವರೇ ಮತ್ತು ಚನ್ನಬಸಪ್ಪಗೌಡ ಪಾಟೀಲ್ ರವರೇ, ಮತ್ತು ಇದೀಗ ತಾನೇ ಈ ಕಾರ್ಯಕ್ರಮವನ್ನು ಕುರಿತು ಅತ್ಯಂತ ನನ್ನ ಬಗ್ಗೆ ಮತ್ತು ನಮ್ಮ ಸರ್ಕಾರದ ಬಗ್ಗೆ ಅತ್ಯಂತ ಮಾರ್ಮಿಕವಾಗಿ ಮಾತನಾಡಿರುವಂತಹ ನಮ್ಮ ಪಕ್ಷದ ಯುವ ಮುಖಂಡರಾದ ಶ್ರೀಶೈಲ್ ಜಾಲ್ವಾದಿ ಅವರೇ, ಗಫ್ಸವಾಡಿ ಗ್ರಾಮದ ಆತ್ಮೀಯರಾದ ಐಲ್ಗೌಡ ಬಿರಾದರ್ ಅವರೇ, ಈ ಭಾಗದ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಮತ್ತು ಆತ್ಮೀಯರಾದ ಪ್ರಕಾಶ್ ಅಡಗಲ್ ಅವರೇ, ವೇದಿಕೆ ಮೇಲೆ ಕೂತಂತ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿರುವಂತಹ ಸಮಸ್ತ ಮೋಟಗಿ ಗ್ರಾಮದ ಎಲ್ಲ ನನ್ನ ಗುರು ಹಿರಿಯರೇ, ಯುವ ಮಿತ್ರರೇ, JBU ನಗರದ ಎಲ್ಲ ನಿವಾಸಿಗಳೇ, ಮಾಧ್ಯಮದ ಎಲ್ಲ ಸ್ನೇಹಿತರೇ, ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ನನ್ನ ಶುಭವನ್ನು ಕೋರಿ, ಇವತ್ತು ಮೋಟಗಿ ಗ್ರಾಮದಲ್ಲಿ ಈ ಊರಿನ ಎಲ್ಲ ಗಣ್ಯಮಾನ್ಯರ ಮಧ್ಯೆ, ತಾಯಂದಿರ ಮಧ್ಯೆ, ಸೋದರಿಯರ ಮಧ್ಯೆ ಈ ನೂತನ ಅಂಬೇಡ್ಕರ್ ಭವನದ ಭೂಮಿ ಪೂಜಾ ಸಮಾರಂಭ ಮತ್ತು 25 ಲಕ್ಷ ರೂಪಾಯಿ ವೆಚ್ಚದ ಭೂಮಿ ಪೂಜಾ ಸಮಾರಂಭವನ್ನು ಅತ್ಯಂತ ಸಂತೋಷದಿಂದ ಇವತ್ತು ನೆರವೇರಿಸಿದ್ದೀವಿ. ಈ ಒಂದು JBU ನಗರದ ನಿವಾಸಿಗಳ ಬಹುದಿನಗಳ ಬೇಡಿಕೆ. ಯಾಕಂತಂದ್ರೆ ಇಲ್ಲೊಂದು ನೂತನವಾದ ಅಂಬೇಡ್ಕರ್ ಭವನ ನಿರ್ಮಾಣ ಆಗಬೇಕು, ಇಲ್ಲಿರುವಂತಹ ನಿವಾಸಿಗಳಿಗೆ ಸಾಂಸ್ಕೃತಿಕ ಮನರಂಜನೆ ವಿವಿಧ ಕಾರ್ಯಗಳು ಆಗಬೇಕಾಗಿತ್ತಂದ್ರೆ ಒಂದು ಸಮುದಾಯ ಭವನ ನಿರ್ಮಾಣ ಆಗಬೇಕು ಅನ್ನೋದು ಈ ವಾರ್ಡಿನ ಬಹುದಿನಗಳ ಬೇಡಿಕೆ ಇವತ್ತು ಈಡೇರಿದೆ ಅಂತ ಹೇಳಿ ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆಯನ್ನು ನಾವು ಸ್ಮರಣೆ ಮಾಡಿಕೊಂಡು ಅವರ ಹೆಸರಿನಲ್ಲಿ ನಾವು ಯಾಕೆ ಭವನಗಳನ್ನು ಸರ್ಕಾರ ನಿರ್ಮಾಣ ಮಾಡಕತ್ತದಂದ್ರೆ ನಮ್ಮ ಯುವ ಪೀಳಿಗೆ, ಇವತ್ತು ನಮ್ಮ ಮಕ್ಕಳು, ನಮ್ಮ ಮರಿಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಟ್ಟು ಹೋದಂತ ಆಚಾರ ವಿಚಾರ, ಅವರ ಆದರ್ಶಗಳನ್ನು ಇವತ್ತು ಅವರ ಜೀವನ ಚರಿತ್ರೆಯ ಮೂಲಕ ನಾವು ತಿಳ್ಕೋಬೇಕು. ಇಂಥ ಭವನಗಳು ಗ್ರಂಥಾಲಯವಾಗಿ ಇವತ್ತು ರೂಪುಗೊಳ್ಳುವುದರಿಂದ ಸಮಾಜದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ನಿರಂತರವಾಗಿ ಉಳಿತರೋ ನಿಟ್ಟಿನಲ್ಲಿ ಇಂಥ ಭವನಗಳನ್ನು ಸರ್ಕಾರ ಪ್ರತಿಯೊಂದು ಗ್ರಾಮಗಳಲ್ಲಿ ಇವತ್ತು ನಿರ್ಮಾಣ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು 50 ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ಭವನ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದು ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸಿದ್ದೀವಿ. ಅದು ಅತ್ಯಂತ ಗುಣಮಟ್ಟದ ಕಟ್ಟಡ ಇಲ್ಲಿ ಆಗಬೇಕು. ಇವತ್ತು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಆಯ್ತಂದ್ರೆ ಸಾರ್ವಜನಿಕರಿಗೆ ಇದರಿಂದ ಅನುಕೂಲ ಆಗ್ತದೆ ಅನ್ನೋದು ನನ್ನೊಂದು ಅಭಿಪ್ರಾಯ. ಇಲ್ಲಿರುವಂತಹ ಗುತ್ತಿಗೆದಾರರಿಗೆ, ಇಲ್ಲಿರುವಂತಹ ಅಧಿಕಾರಿಗಳಿಗೆ, ಇಲ್ಲಿರುವಂತಹ ನಿವಾಸಿಗಳಿಗೆ ನೀವು ಈ ಒಂದು ಕಾಮಗಾರಿ ಮೇಲೆ ಹೆಚ್ಚಿನ ಲಕ್ಷ್ಯ ವಹಿಸಿ ಈ ಕಾಮಗಾರಿಯನ್ನು ಗುಣಮಟ್ಟದಿಂದ ತೆಗೆದುಕೊಳ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತ 2023 ಚುನಾವಣೆ, 2023 ಚುನಾವಣೆಯಲ್ಲಿ ಮೋಟಗಿ ಗ್ರಾಮದ ನನ್ನ ಗುರು ಹಿರಿಯರು, ಯುವ ಮಿತ್ರರು, ಈ ಊರಿನ ಮತದಾರರು ನಮ್ಮ ಪಕ್ಷದ ನಾಯಕರ ಮೇಲೆ, ನಮ್ಮ ಸ್ಥಳೀಯ ಮುಖಂಡರ ಮೇಲೆ, ನಮ್ಮ ಮನೆತನದ ಮೇಲೆ ಒಂದು ಅಪಾರವಾದ ವಿಶ್ವಾಸ, ಗೌರವ ಇಟ್ಟು 31,000 ಮತಗಳ ಅಂತರದಿಂದ ಸ್ವತಂತ್ರ ನನಗೆ ಇವತ್ತು ರಾಜಕೀಯ ಪುನರ್ಜನ್ಮವನ್ನು ತಾವು ಕೊಟ್ಟಿದ್ದೀರಿ. ಇವತ್ತು ನಾವು ನೆನೆಸ್ಕೋಬೇಕಾಗ್ತದ. ಯಾಕಂತಂದ್ರೆ ಇವತ್ತು 31,000 ಮತಗಳ ಅಂತರದಿಂದ ಸೋತವರಿಗೆ ಒಬ್ಬ ಶಾಸಕರನ್ನಾಗಿ ಆಯ್ಕೆ ಮಾಡಿದಂತ ಕೀರ್ತಿ ನಮ್ಮ ಸಿಂದಗಿ ಮತಕ್ಷೇತ್ರಕ್ಕೆ ಸಲ್ತೈತಿ. ಅದರಲ್ಲಿ ವಿಶೇಷವಾಗಿ ಮೋಟಗಿ ಗ್ರಾಮಸ್ಥರ ಆಶೀರ್ವಾದ, ಮೋಟಗಿ ಗ್ರಾಮದ ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ದುಡಿಮೆಯ ಪ್ರಯತ್ನ ಮೇರೆಗೆ ನಾ ಈ ಭಾಗದ ಶಾಸಕನಾಗಿ 2023ರಲ್ಲಿ ಆಯ್ಕೆ ಆದೆ. ನಾನು ಆಯ್ಕೆ ಆದ್ಮೇಲೆ ನಂದು ಒಂದೇ ಒಂದು ಗುರಿ ಇತ್ತು. ಏನ್ ಗುರಿ ಇತ್ತಪ್ಪ ಅಂತಂದ್ರೆ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಾರ, ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟಾರ. ಜನ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಅಶೋಕ್ ಬನ್ಗುಳಿ ಏನೋ ಒಂದು ವಿಶೇಷವಾದ ಅಭಿವೃದ್ಧಿ ಮಾಡ್ತಾನೆ ಅನ್ನುವ ಒಂದು ಚಿಂತನೆಯಲ್ಲಿ ಅವರ ಎಲ್ಲರ ಒಂದು ಬಯಕೆ, ಒಂದು ಆಸೆಯನ್ನು ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನೊಂದು ಪ್ರಾಮಾಣಿಕವಾದ ಪ್ರಯತ್ನ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದ ಸಿದ್ದರಾಮಯ್ಯನವರಿಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನು ಹೇಳಬೇಕಾಗ್ತದೆ. ಅದ್ರ ಜೊತೆಗೆ ಈಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ವಿಶೇಷವಾದ ಅಭಿನಂದನೆಗಳು ಹೇಳಬೇಕಾಗ್ತದೆ. ಅದ್ರ ಜೊತೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ನಾವು ಅಭಿನಂದನೆ ಹೇಳಬೇಕಾಗ್ತದೆ. ಯಾಕಂತಂದ್ರೆ 2023 ಚುನಾವಣೆಯಲ್ಲಿ ಈ 3 ಜನ ನಾಯಕರು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂತಂದ್ರೆ ನಾವು 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೆವು. ಈ 5 ಗ್ಯಾರಂಟಿಗಳನ್ನು
ಅತ್ಯಂತ ಪಾರದರ್ಶಕವಾಗಿ ಜಾರಿಗೆ ತರುವ ಮೂಲಕ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಇವತ್ತು ಧರ್ಮಾತೀತವಾಗಿ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಸಹಿತ ಈ ಗ್ಯಾರಂಟಿಗಳನ್ನು ಮುಟ್ಟಿಸುವಂತ ಪ್ರಾಮಾಣಿಕವಾದ ಕೆಲಸ ಸಿದ್ದರಾಮಯ್ಯನವರ ನಾಯಕತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡುತ್ತೆ. ಇವತ್ತು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಉಚಿತವಾದ ಬಸ್ ಪ್ರಯಾಣ ಇರ್ಬೋದು, ಉಚಿತವಾದ ವಿದ್ಯುತ್ತಿನ ವ್ಯವಸ್ಥೆ ಇರ್ಬೋದು, ಅನ್ನ ಭಾಗ್ಯ ಇರ್ಬೋದು, ಅದ್ರ ಜೊತೆಗೆ ಯುವ ನಿಧಿ ಇರ್ಬೋದು. ಈ 5 ಗ್ಯಾರಂಟಿಗಳಿಗೆ ಪ್ರತಿ ವರ್ಷ 60,000 ಕೋಟಿ ರೂಪಾಯಿ ಮೀಸಲಿಟ್ಟು ಇವತ್ತು ಗ್ಯಾರಂಟಿಗಳಿಗಾಗಿ ವಿಶೇಷವಾದ ಯೋಜನೆಗಳನ್ನು ಇವತ್ತು ತೆಗೆದು ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ಪ್ರತಿಯೊಂದು ತಾಲೂಕಿನಲ್ಲಿ ಇವತ್ತು ಸಮಿತಿಗಳನ್ನು ಮಾಡಿ ನಿರ್ವಹಣೆಗೋಸ್ಕರ ಸಮಿತಿ ಅಧ್ಯಕ್ಷರಿಗೆ ಮತ್ತು ಗೌರವಾನ್ವಿತ ಸದಸ್ಯರಿಗೆ ಇವತ್ತ ಜವಾಬ್ದಾರಿಯನ್ನು ಕೊಟ್ಟು ಆ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಇವತ್ತ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋದು ತಮಗೆ ಗೊತ್ತಿರುವಂತಹ ವಿಷಯ. ಆ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯನವರು ಮಾಡಿರುವಂತಹ ಬದ್ಧತೆ, ಸಿದ್ದರಾಮಯ್ಯನವರು ಮಾಡಿರುವಂತಹ ಪ್ರಾಮಾಣಿಕವಾದ ಕೆಲಸ, ಇವತ್ತು ಬರೇ ಗ್ಯಾರಂಟಿ ಕೊಟ್ಟು ಸುಮ್ ಕೂಡಲಿಲ್ಲ, ಗ್ಯಾರಂಟಿ ಜೊತೆಗೆ ಪ್ರತಿಯೊಂದು ಮತಕ್ಷೇತ್ರಕ್ಕೆ ವಿಶೇಷವಾದ ಅನುದಾನವನ್ನು ಕೊಟ್ಟರು. ನಮ್ಮ ಶ್ರೀಶೈಲ್ ಜಲವಾದಿ ಅವರು, ನಮ್ಮ ಮಹಬೂಬ್ ಸಾಬ್ ಕಣ್ಣಿ ಅವರು, ನಮ್ಮ ನಿಂಗನಗೌಡರು ಹೇಳ್ತಾ ಇದ್ರು, ಮೋಟ್ಗಿ ಗ್ರಾಮಕ್ಕೆ 5ರಿಂದ 5.5 ಕೋಟಿ ರೂಪಾಯಿ ಕೆಲಸ ಆಗ್ಯಾವ ಅಂತ ಹೇಳಿ. 5ರಿಂದ 5.5 ಕೋಟಿ ರೂಪಾಯಿ ಗ್ಯಾರಂಟಿ ಬಿಟ್ಟು, ಗ್ಯಾರಂಟಿ ಹಿಡ್ಕೊಂಡ್ರೆ 10 ಕೋಟಿ ರೂಪಾಯಿ ತನಕ ಹೋಗ್ತದೆ. ಗ್ಯಾರಂಟಿ ಬಿಟ್ಟು ನಾವು ಲೆಕ್ಕ ಹಾಕತ್ತೀವಿ. ಗ್ಯಾರಂಟಿಗಳಿಗಾಗಿ ಪ್ರತಿ ತಿಂಗಳ ಸಿಂದಗಿ ಮತಕ್ಷೇತ್ರಕ್ಕೆ 20 ಕೋಟಿ ರೂಪಾಯಿ ಖರ್ಚು ಮಾಡ್ತದೆ ನಮ್ಮ ಸರ್ಕಾರ. ಅಂದ್ರೆ ಒಂದು ವರ್ಷಕ್ಕೆ 240 ಕೋಟಿ ರೂಪಾಯಿ, 240 ಕೋಟಿ ರೂಪಾಯಿ ಬರೀ ಗ್ಯಾರಂಟಿಗಳಿಗೆ ಇವತ್ತು ದುಡ್ಡು ಖರ್ಚು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಮೊನ್ನೆ ಹೋದ ತಿಂಗಳ ನಮ್ಮ ನೂತನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಹಿತ ಸಚಿವ ಸಂಪುಟದಲ್ಲಿ 6ನೇ ಗ್ಯಾರಂಟಿಯನ್ನು ಘೋಷಣೆ ಮಾಡ್ಯಾರ. ಏನ್ 6ನೇ ಗ್ಯಾರಂಟಿಯಪ್ಪ ಅಂತಂದ್ರ ವಿದ್ಯಾರ್ಥಿನಿಯರಿಗೆ ಉಚಿತವಾದ ಬಸ್ ಪ್ರಯಾಣ. ಇವತ್ತು ಮಹಿಳೆಯರಿಗೆ ಅಷ್ಟೇ ಕೊಟ್ಟಿದ್ರು, ಮಹಿಳೆಯರಿಗೆ ಯಾಕ ವಿದ್ಯಾರ್ಥಿನಿಯರಿಗೆ ಇವತ್ತು ಉಚಿತವಾದ ಬಸ್ ಪ್ರಯಾಣ ಮಾಡಬೇಕಂತ ಅನ್ನುವ ನಿಟ್ಟಿನಲ್ಲಿ ಇವತ್ತು ಉಚಿತವಾದ ಬಸ್ ಪ್ರಯಾಣದ ಮೂಲಕ 6ನೇ ಗ್ಯಾರಂಟಿಯನ್ನು ಘೋಷಣೆ ಮಾಡಿದಂತ ನಮ್ಮ ಸರ್ಕಾರಕ್ಕೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವು ಧರ್ಮ, ಪಕ್ಷ, ಜಾತಿಯನ್ನು ಬದಿಗೊತ್ತಿ ಇವತ್ತ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಮತಕ್ಷೇತ್ರದಲ್ಲಿರುವಂತಹ 106 ಹಳ್ಳಿ 16 ತಾಂಡಗಳ ಅಭಿವೃದ್ಧಿ ಆಗಬೇಕು, ಜನರಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿ ನೀರು, ರಸ್ತೆ, ವಿದ್ಯುತ್ತಿನ ವ್ಯವಸ್ಥೆ, ಗುಡಿ ಗುಂಡಾರ, ಮಸೀದಿ, ಮಂದಿರಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಅತ್ಯಂತ ಬದ್ಧತೆಯಿಂದ ಇವತ್ತು ಕೆಲಸ ಮಾಡ್ತಾ ಇದೆ. 2023 ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿ ಇವತ್ತು ಇದೊಂದು ಅವಕಾಶವನ್ನು ನೀವು ನನಗೆ ಏನು ಕೊಟ್ಟಿದ್ದೀರಿ, ಈ ಅವಕಾಶವನ್ನು ಇವತ್ತು ಒಳ್ಳೆ ರೀತಿಯಿಂದ ಸದ್ಬಳಕೆ ಮಾಡಿಕೊಂಡು ಇವತ್ತು ಮತಕ್ಷೇತ್ರದಲ್ಲಿ ಬರುವಂತಹ ಎಲ್ಲ ಹಳ್ಳಿಗಳಿಗೆ ಸರ್ಕಾರದಲ್ಲಿರುವಂತಹ ಪ್ರತಿಯೊಂದು ಅನುದಾನವನ್ನು ತಂದು ಮುಟ್ಟಿಸಬೇಕು ಅನ್ನೋ ಒಂದು ಪ್ರಾಮಾಣಿಕವಾದ ಪ್ರಯತ್ನ ನಾ ಮಾಡ್ತಾ ಇದ್ದೀನಿ. ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಭೂಮಿ ಪೂಜಾ ಸಮಾರಂಭಕ್ಕೆ ಸಿಂಧೆ ಅವರು ಮೊನ್ನೆ ಒಂದು 15 ದಿವಸದಿಂದ ಬಹಳ ಖಡಕ್ ವಾರ್ನಿಂಗ್ ಮಾಡಿದ್ರು. ಯಾಕ್ರಿ ನೀವು ಪೂಜೆ ಮಾಡ್ತಿರೋ ಇಲ್ಲ, 2 ಮಾತು ಕೇಳಿದ್ರು. ಇಲ್ರಿ ಕಾಕ, ಇನ್ನೊಂದು 15 ದಿನ ಟೈಮ್ ಕೊಡ್ರಿ, 15 ದಿನದಾಗ ಎಷ್ಟೊತ್ತಿದ್ರು ಬಂದು ಪೂಜಾ ಮಾಡ್ತೀನಿ ಅಂತ ಹೇಳಿ ಅವಾಗ ಫೋನ್ ಇಟ್ರು. ಅಲ್ತಾನ ಫೋನ್ ಇಡ್ಲಿಲ್ಲ, ಅಷ್ಟು ಸ್ಟ್ರಿಕ್ಟ್. ಯಾಕಂದ್ರೆ ಮಿಲಿಟರಿಯಾಗ ಇದ್ ಬಂದವ್ರ ನಮಗಿದ್ರ ಎಕ್ದಮ್ ಅದು ಮಾಡೇಬೇಕಾದ್ರೆ ಕೇಳೋದೇ ಇಲ್ಲ ಅಂತ ಹೇಳಿದ್ರು. ಅಂತ ಒಬ್ಬ ಹಿರಿಯರು, ಅಂತ ಕಾರ್ಯಕರ್ತರು ಪ್ರತಿಯೊಂದು ಗ್ರಾಮದಲ್ಲಿ ಬೇಕು. ಸಾರ್ವಜನಿಕ ಕೆಲಸ ಮಾಡ್ಕೋಬೇಕಾಗಿತ್ತಂದ್ರೆ ಸಮಾಜದಲ್ಲಿರುವಂತ ನಾವೆಲ್ಲರೂ ಊರಿನ ಅಭಿವೃದ್ಧಿಗೋಸ್ಕರ ಕಂಕಣಬದ್ಧವಾಗಿ ನಿತ್ಯ ಹೋದ್ರೆ ಮಾತ್ರ ಸಾರ್ವಜನಿಕ ಕೆಲಸಗಳಾಗ್ತಾವ. ಆ ನಿಟ್ಟಿನಲ್ಲಿ ಇವತ್ತು ಮೋಟ್ಗಿ ಗ್ರಾಮದಲ್ಲಿ ಸಿಸಿ ರಸ್ತೆ ಆಗಿರ್ಬೋದು, ಸಿದ್ದರಾಮೇಶ್ವರ ದೇವಸ್ಥಾನ ಆಗಿರ್ಬೋದು, ನೂತನ ಕೆರೆ ನಿರ್ಮಾಣ ಆಗಿರ್ಬೋದು, ಶಾದಿ ಮಾಲ್ ಆಗಿರ್ಬೋದು, ವೀರಭದ್ರೇಶ್ವರ ಗುಡಿ ಆಗಿರ್ಬೋದು, ಕಾಳಮ್ಮನ ಗುಡಿ ಆಗಿರ್ಬೋದು, ಇವತ್ತ ಯಾವುದು ವಾರಿಯಲ್ಲಿ ಸಿಸಿ ರಸ್ತೆ ಆಗಿರ್ಬೋದು, ಇವತ್ತು 10 ಹಲವಾರು ಕಾಮಗಾರಿಗಳನ್ನು ನಾವು ಮಾಡಿವಿ. ಈ ಕಾಮಗಾರಿಗಳನ್ನು ಮಾಡುವಂತ ಶಕ್ತಿ ಯಾರು ಕೊಟ್ಟಾರಪ್ಪ ಅಂತಂದ್ರೆ ಮೋಟ್ಗಿ ಗ್ರಾಮಸ್ಥರ ಶಕ್ತಿ ಕೊಟ್ಟಾರ, ನಾ ಕೆಲಸ ಮಾಡಿ ಅಷ್ಟೇ. ನೀವು ಶಕ್ತಿನೇ ಕೊಟ್ಟಿರ್ಲಿಕ್ಕೆ ನಾನು ಕೆಲಸ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ನೀವು ಶಕ್ತಿ ಕೊಟ್ಟಿರಿ. ಮೇಲಿನ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ನಮ್ಮ ಸಚಿವ ಸಂಪುಟದ ಎಲ್ಲ ಗೌರವಾನ್ವಿತ ಸದಸ್ಯರು ನನಗೆ ಸಹಕಾರ ಮತ್ತು ಬೆಂಬಲವನ್ನು ಕೊಟ್ಟು ಮತಕ್ಷೇತ್ರದ ಅಭಿವೃದ್ಧಿಗೆ ಅವರು ಸಹಿತ ಕಾರಣಕರ್ತರಾಗ್ಯಾರ. ಸಮಸ್ತ ಮೋಟ್ಗಿ ಗ್ರಾಮಸ್ಥರ ಪರವಾಗಿ ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ಆದಷ್ಟು ಈ 2 ಕಾಮಗಾರಿಗಳು ಅತ್ಯಂತ ಗುಣಮಟ್ಟದಿಂದ ನಡೀಲಿ. ಇನ್ನು ಕೇವಲ 6 ತಿಂಗಳಲ್ಲಿ ಈ ನೂತನ ಅಂಬೇಡ್ಕರ್ ಭವನ ನಿರ್ಮಾಣ ಆಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆ ಆಗಲಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿ, ಇವತ್ತು ಮಳೆ ಇಲ್ಲ, ಇವತ್ತು ರೈತರು ಬಹಳ ಕಷ್ಟದ ಪರಿಸ್ಥಿತಿಯಲ್ಲ. ಮುಂಗಾರಿನ ಮಳೆ ನಮ್ ಕೈ ಕೊಟ್ಬಿಡ್ತು. ನಮ್ಮ ಸರ್ಕಾರ ಸಹಿತ ಇವತ್ತು ಮಳೆ ಬಗ್ಗೆ ವಿಶೇಷವಾದ ಸಭೆಗಳನ್ನು ಮಾಡಿ
ಇವತ್ತು ಬರಗಾಲದ ಛಾಯೆ ಮೂಡಿಸುತ್ತಿರುವಂತಹ ಸಂದರ್ಭದಲ್ಲಿ ನಾವು ರೈತರಿಗೆ ಒಂದು ವಿಶೇಷವಾದ ಯೋಜನೆಗಳನ್ನು ರೂಪಿಸಬೇಕನ್ನೋ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರ ಮೂಲಕ ಸಭೆಗಳನ್ನು ಮಾಡಲಿಕ್ಕೆ ಈಗಾಗಲೇ ನಿರ್ಧಾರ ಮಾಡ್ಯಾರ. ಆ ಭಗವಂತನಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡ್ಕೋತೀನಿ, ಉತ್ತಮವಾದ ಮಳೆ ಆಗಲಿ, ನಿಮಗೆ ಉತ್ತಮವಾದ ಬೆಳೆ ಬರಲಿ, ನಿಮ್ಮ ಆರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಕೊಟ್ಟು ಆ ಭಗವಂತ ಕಾಪಾಡಲಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಬಹಳ ಅಭಿಮಾನದಿಂದ ಸಂಘಟನೆ ಮಾಡಿ ನನಗೆ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯಮಾನ್ಯರಿಗೆ ಅತ್ಯಂತ ಆಧಾರದ ಸ್ವಾಗತ ನೀಡಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅಭಿಮಾನದ ಸನ್ಮಾನ ಮಾಡಿರುವಂತ ಇವತ್ತು ಜೈವಿ ನಗರದ ಎಲ್ಲ ನಿವಾಸಿಗಳಿಗೆ, ಊರಿನ ಗಣ್ಯಮಾನ್ಯರಿಗೆ, ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.